ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಾಗ್ತಿರುವಂತಹ ಮೇಜರ್ ಡೆವಲಪ್ಮೆಂಟ್ಗಳ ಕಾರಣದಿಂದಾಗಿ ಈ ಜಿಯೋ ಪೊಲಿಟಿಕ್ಸ್ ಅನ್ನ ಪ್ರಾಪರ್ ಆಗಿ ಕವರ್ ಮಾಡಿ ಟೈಮ್ ಟು ಟೈಮ್ ನಿಮಗೆ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಈಗ ನಿಮಗೆ ತಿಳಿಸಲೇಬೇಕಾದಂತಹ ಕೆಲವೊಂದಷ್ಟು ಮಾಹಿತಿಗಳಿದಾವೆ. ತೀರಾ ಮೇಜರ್ ಡೆವಲಪ್ಮೆಂಟ್ಗಳೇ ಆಗಿದಾವೆ. ಮೊದಲನೇದಾಗಿ ಇರಾನ್ US ಯುದ್ಧ ಇದೆಯಲ್ಲ, ಇದು ಹಂತ ಹಂತವಾಗಿ ತೀವ್ರಗೊಳ್ತಾ ಇದೆ. ಪುನಃ ಯುದ್ಧ ವಿರಾಮ ಕಂಪ್ಲೀಟ್ ಆಗಿ ಮುರಿದು ಬೀಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಇದರ ನಡುವೆ ಅಧ್ಯಕ್ಷ ಟ್ರಂಪ್ ತನ್ನ ಆಪ್ತ ದೇಶವನ್ನೇ ಉಡಾಯಿಸೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಇಡೀ ವಿಶ್ವದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಆ ದೇಶ ಭಾರತಕ್ಕೂ ಕೂಡ ಮಿತ್ರ ದೇಶ, ಭಾರತಕ್ಕೂ ಕೂಡ ತೀರಾ ಇಂಪಾರ್ಟೆಂಟ್ ಆದಂತಹ ದೇಶವೂ ಕೂಡ ಹೌದು. ದಿಢೀರಂತ ಅಮೆರಿಕದ ಸಿಟ್ಟು ಆ ದೇಶದ ಕಡೆಗೆ ತಿರುಗುತ್ತಾ ಇದೆ. ಇನ್ನು ಇಷ್ಟು ದಿನ ಪಾಕಿಸ್ತಾನ ಟ್ರಂಪ್ ಅವರ ಸ್ನೇಹವನ್ನ ಎಂಜಾಯ್ ಮಾಡ್ತಾ ಇತ್ತಲ್ಲ, ಅದಕ್ಕೀಗ ಬೆಲೆ ತೆರಬೇಕಾದಂತಹ ಸನ್ನಿವೇಶ ಬಂದಿದೆ. ಪಾಕಿಸ್ತಾನವನ್ನ ಟ್ರಂಪ್ ಅಡಕತ್ರಿಯಲ್ಲಿ ಸಿಕ್ಕಾಕ್ಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪಾಕಿಸ್ತಾನ ಇದೆಯಲ್ಲ, ತೀರಾ ವಿಚಿತ್ರ ಸನ್ನಿವೇಶಕ್ಕೆ ಸಿಕ್ಕಾಕೊಳ್ಳುತ್ತೆ. ಅಂತಹದೊಂದು ಬೆಳವಣಿಗೆ ಈ ಪಾಕಿಸ್ತಾನ ಮತ್ತು ಅಮೆರಿಕದ ನಡುವೆ ಆರಂಭಗೊಂಡಿದೆ. ಅದರ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳುತ್ತೀನಿ. ಇದೆಲ್ಲದರ ನಡುವೆ ಇಸ್ರೇಲ್ನ ಪ್ರಧಾನಿ ತನ್ನ ದೇಶದಲ್ಲಿ ನಿಂತ್ಕೊಂಡು ಭಾರತದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಅದು ಭಾರತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ಕೆರಳಿಸಿದೆ. ಮೋದಿಯ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕ ಪರವಾಗಿ ಮಧ್ಯಸ್ಥಿಕೆ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಮಾನ್ ದೇಶ ಇದೆಯಲ್ಲ, ಇದು ಪ್ರತ್ಯಕ್ಷ ಸಾಕ್ಷಿ. ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ಯುದ್ಧವನ್ನ ಆರಂಭಿಸಿದ್ವಲ್ಲ, ಅದಕ್ಕೆ ಮುಂಚಿತವಾಗಿ ಈ ಯುದ್ಧ ಆಗಬಾರದಪ್ಪ, ಏನೋ ಒಂದು ಮಾತುಕತೆಯಲ್ಲಿ ಇದು ಬಗೆಹರಿಯಲಿ, ಇರಾನ್ಗೂ ಒಳ್ಳೇದಾಗ್ಲಿ ಅಮೆರಿಕಾಗೂ ಒಳ್ಳೇದಾಗ್ಲಿ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಂತಹ ದೇಶ ಯಾವುದು? ಒಮಾನ್. ನಿಮಗೆಲ್ಲ ಗೊತ್ತೇ ಇದೆ, ಒಮಾನ್ ಅಮೆರಿಕಾಗೂ ಕೂಡ ತೀರಾ ಮಿತ್ರ ದೇಶ. ಅಮೆರಿಕದ ಮಿಲಿಟರಿ ಬೇಸ್ ಒಮಾನ್ನಲ್ಲೂ ಕೂಡ ಇದೆ. ಈ ಯುದ್ಧದಲ್ಲಿ ಒಮಾನ್ ಆದಷ್ಟು ತಟಸ್ಥವಾಗಿದ್ರೂ ಕೂಡ ಅಮೆರಿಕಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಿದೆ. ಆದರೆ ಅಂತಹ ಒಮಾನ್ ದೇಶವನ್ನ ಟ್ರಂಪ್ ಹೇಳ್ತಾ ಇದ್ದಾರೆ, ನಾವು ಉಡಾಯಿಸ್ತೀವಿ. ಇರಾನ್ಗೆ ಯಾವ ಸ್ಥಿತಿ ಬಂದಿದೆಯೋ ಅದು ಒಮಾನ್ಗೂ ಕೂಡ ಬರುತ್ತೆ ಎನ್ನುವ ಅರ್ಥದಲ್ಲಿ ಟ್ರಂಪ್ ಧಮಕಿ ಹಾಕಿದ್ದಾರೆ. ಟ್ರಂಪ್ ಅವರ ಧಮಕಿಯಿಂದ ಒಮಾನ್ ಮಾತ್ರ ಕನ್ಫ್ಯೂಸ್ ಆಗಿಲ್ಲ, ಇಡೀ GCC ದೇಶಗಳು ಕನ್ಫ್ಯೂಷನ್ಗೆ ಒಳಗಾಗಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ವಿಶ್ವದಲ್ಲೇ ಒಂದು ತಲ್ಲಣ ಸೃಷ್ಟಿಯಾಗಿದೆ. ಟ್ರಂಪ್ ಸಿಟ್ಟು ಯಾವಾಗ ಯಾರ ಮೇಲೆ ತಿರುಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೆಂತಹ ಅಸ್ಥಿರತೆ ಎನ್ನುವಂತಹ ಪ್ರಶ್ನೆ ವಿಶ್ವಕ್ಕೆ ಕಾಡೋದಕ್ಕೆ ಶುರುವಾಗಿದೆ. ಅಷ್ಟಕ್ಕೂ ಟ್ರಂಪ್ಗೆ ಈ ಒಮಾನ್ ಮೇಲೆ ಸಿಟ್ಟು ಬರೋದಕ್ಕೆ ಏನ್ ಕಾರಣ? ಒಮಾನ್ ದೇಶ ಏನಾದ್ರೂ ದ್ರೋಹ ಮಾಡ್ತಾ ಅಥವಾ ಇರಾನ್ ಜೊತೆಗೆ ಕೈ ಜೋಡಿಸ್ತಾ, ಇರಾನ್ ಪರವಾಗಿ ಯುದ್ಧ ಮಾಡೋದಕ್ಕೆ ನಿಂತ್ಕೊಳ್ತಾ? ಇದು ಯಾವುದನ್ನು ಒಮಾನ್ ದೇಶ ಮಾಡಿಲ್ಲ. ಅಷ್ಟಾದ್ರೂ ಒಮಾನ್ ಮೇಲೆ ಟ್ರಂಪ್ ಯಾಕೆ ಸಿಟ್ಟು ಬರ್ತಾ ಇದೆ ಕೇಳಿದ್ರೆ, ಈ ಹರ್ಮೋಸ್ ಜಲಸಂಧಿ ಇದೆಯಲ್ಲ, ಇದನ್ನ ಸದ್ಯ ಇರಾನ್ ಕಂಟ್ರೋಲ್ ಮಾಡ್ತಾ ಇದೆ. ಅಲ್ಲಿ ಯಾವುದೇ ಹಡಗುಗಳ ಸಂಚಾರ ಆಗಬೇಕಾದ್ರೂ ಕೂಡ ನನ್ನ ಒಪ್ಪಿಗೆ ಅಗತ್ಯ ಅಂತ ಇರಾನ್ ಹೇಳ್ತಾ ಇದೆ. ಇಡೀ ಹರ್ಮೋಸ್ ನನಗೆ ಸೇರ್ಬೇಕು ಅಂತ ಇರಾನ್ ಕ್ಲೈಮ್ ಕೂಡ ಮಾಡ್ತಾ ಇದೆ. ಆದ್ರೆ ಇರಾನ್ಗಿರುವಂತಹ ಪ್ರಾಬ್ಲಮ್ ಏನ್ ಗೊತ್ತಾ? ಈ ಹರ್ಮೋಸ್ ಜಲಸಂಧಿ ಇದೆಯಲ್ಲ, ಇದರ ಒಂದು ಭಾಗ ಮಾತ್ರ ಇರಾನ್ ಪಕ್ಕದಲ್ಲಿರುವಂತಹದ್ದು. ಹರ್ಮೋಸ್ನ ಇನ್ನೊಂದು ಭಾಗ ಇರುವಂತಹದ್ದು ಒಮಾನ್ ದೇಶಕ್ಕೆ ಸೇರಿದಂತಹ ಭೂಪ್ರದೇಶದ ಪಕ್ಕದಲ್ಲಿ. ಹೀಗಾಗಿ ಏಕಪಕ್ಷೀಯವಾಗಿ ಇರಾನ್ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಮಾನ್ನ ಸಹಕಾರ ಬೇಕು. ಅದಕ್ಕೆ ಇರಾನ್ ಏನು ಕೇಳ್ತಾ ಇದೆ, ಈ ಹರ್ಮೋಸ್ನ ಮೇಲೆ ಕಂಟ್ರೋಲ್ ಇದೆಯಲ್ಲ, ಇದು ನಮ್ಮಿಬ್ಬರಿಗೂ ಸೇರಬೇಕು, ನಾವಿಬ್ಬರೂ ಸೇರ್ಕೊಂಡು ಈ ಹರ್ಮೋಸ್ ಅನ್ನ ಕಂಟ್ರೋಲ್ ಮಾಡೋಣ ಅಂತ. ಆರಂಭದಲ್ಲಿ ಒಮಾನ್ ಇದಕ್ಕೆ ಒಪ್ಕೊಂಡಿರಲಿಲ್ಲ. ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ, ನಾವು ಇದಕ್ಕೆ ತಲೆ ಹಾಕೋದಿಲ್ಲ ಅನ್ನುವ ರೀತಿಯಲ್ಲಿ ಒಮಾನ್ ನಡೆದುಕೊಳ್ತಾ ಇತ್ತು. ಆದರೆ ದಿನ ಕಳೆದಂತೆ ಒಮಾನ್ಗೂ ಕೂಡ ಇಂಟ್ರೆಸ್ಟ್ ಬರ್ತಿದ್ದ ಹಾಗೆ ಕಾಣ್ತಾ ಇದೆ. ಇತ್ತೀಚಿನ ಸುದ್ದಿಗಳೇನು ಕೇಳಿದ್ರೆ, ಒಮಾನ್ ಕೂಡ ಇರಾನ್ ಜೊತೆಗೆ ಸೇರ್ಕೊಂಡು ಹರ್ಮೋಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದೆ ಎನ್ನುವಂತ ಸುದ್ದಿ ಬಂತು. ಇದು ಟ್ರಂಪ್ ಅವರನ್ನ ಕೆರಳಿ ಕೆಂಡ ಆಗುವ ಹಾಗೆ ಮಾಡಿದೆ. ಯಾವ ಮಟ್ಟಿಗೆ ಕೇಳಿದ್ರೆ, ಟ್ರಂಪ್ ಓಪನ್ ಆಗಿ ಧಮಕಿ ಹಾಕಿದ್ದಾರೆ. ಒಮಾನ್ ಏನಾದ್ರೂ ಅಂತಹ ಕೆಲಸಕ್ಕೆ ಮುಂದಾಗಿದ್ದೇ ಆದ್ರೆ ನಾವು ಅವರನ್ನ ಉಡಾಯಿಸ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಸ್ಟ್ರೀಟ್ ಆಫ್ ಹರ್ಮೋಸ್ ಯಾರ ಹಿಡಿತಕ್ಕೂ ಹೋಗಬಾರದು. ಅದೊಂದು ಇಂಟರ್ನ್ಯಾಷನಲ್ ಸಮುದ್ರ. ಆ ಮಾರ್ಗವನ್ನ ಯಾರ ಹಿಡಿತಕ್ಕೆ ಹೋಗೋದು ಕೂಡ ನಾವು ಒಪ್ಪೋದಿಲ್ಲ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಒಮಾನ್ ಏನಾದ್ರೂ ಅಂತಹ ಪ್ರಯತ್ನ ಮಾಡಿದ್ದೇ ಆದ್ರೆ ನಾವು ಒಮಾನ್ ದೇಶವನ್ನ ಕೂಡ ಉಡಾಯಿಸ್ತೀವಿ ಅಂತ ಟ್ರಂಪ್ ನೇರಾನೇರವಾಗಿ ಧಮಕಿ ಹಾಕಿದ್ದಾರೆ. ಮಿತ್ರರೇ, ಕೇವಲ ಟ್ರಂಪ್ ಮಾತ್ರ ಇಂತಹದೊಂದು ಹೇಳಿಕೆ ಕೊಟ್ಟಿದ್ರೆ ನಾನೇನು ಅದಕ್ಕಷ್ಟು ಮಹತ್ವ ಕೊಟ್ಟು ನಿಮಗೆ ವಿಡಿಯೋ ಮಾಡೆಲ್ಲ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಟ್ರಂಪ್ ಬಾಯಲ್ಲಿ ಯಾರ ಬಗ್ಗೆ ಬೇಕಾದ್ರೂ ಮಾತು ಬರುತ್ತೆ. ಅಮೆರಿಕಾಗೆ ಎಷ್ಟೇ ಮಿತ್ರ ದೇಶ ಆಗಿದ್ರೂ ಕೂಡ ಟ್ರಂಪ್ ಅದನ್ನೆಲ್ಲ ಪರಿಗಣಿಸೋದಿಲ್ಲ, ಬಾಯಿಗೆ ಬಂದಿದ್ದನ್ನೇ ಮಾತನಾಡ್ತಾರೆ. ಯಾವಾಗ ಟ್ರಂಪ್ ಈ ರೀತಿಯಾಗಿ ಧಮಕಿ ಹಾಕ್ತಾರೋ ಅದನ್ನ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಪೋಸ್ಟ್ ಮಾಡುತ್ತೆ. ಒಮಾನ್ ಅಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಅಮೆರಿಕ ಒಮಾನ್ ಅನ್ನ ಧ್ವಂಸ ಮಾಡುತ್ತೆ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುತ್ತೆ. ಇದು ಸಹಜವಾಗಿ ಒಮಾನ್ ದೇಶಕ್ಕೆ ಬಹಳ ದೊಡ್ಡ ಶಾಕಿಂಗ್ ಸುದ್ದಿ. ಯಾಕೆ ಅಂತಂದ್ರೆ, ಅವರಿಗೆ ಅಮೆರಿಕವನ್ನ ಎದುರಿಸೋದಿರಲಿ, ಅಮೆರಿಕದ ಮುಂದೆ ನಿಂತ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಒಮಾನ್ ಯಾವುದೇ ರೀತಿಯಲ್ಲೂ ಇದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಿಲ್ಲ. ಅವರು ಸುಮ್ಮನಾಗ್ಬಿಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಶಾಕ್ಗೊಳಗಾಗಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಯಾಕೆ ಇದನ್ನ ವಿವರಿಸಿದೆ ಅಂತಂದ್ರೆ, ಅಮೆರಿಕವನ್ನ ದ್ವೇಷ ಮಾಡುವಂತಹ ರಾಷ್ಟ್ರಗಳಿಗೆ ಆಪತ್ತು ಯಾವತ್ತಿದ್ರೂ ಕಟ್ಟಿಟ್ಟ ಬುತ್ತಿ.
ಹಾಗಂತ ಅಮೆರಿಕವನ್ನ ಒಪ್ಪಿ ಅಮೆರಿಕಾಗೆ ಜೈಕಾರ ಹಾಕಿದ್ರೆ ಅವ್ರಿಗೆ ಆಪತ್ತು ಎದುರಾಗೋದಿಲ್ವಾ? ಅದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಒಮಾನ್ ನಂತಹ ಮಿತ್ರ ದೇಶಕ್ಕೆ ಟ್ರಂಪ್ ಧಮಕಿ ಹಾಕ್ತಾರೆ, ಅಮೆರಿಕ ಆ ರೀತಿಯ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಪಾಕಿಸ್ತಾನದಂತಹ ದೇಶಗಳು ಯೋಚನೆ ಮಾಡಬೇಕು. ಯಾಕಿಲ್ಲಿ ಮಧ್ಯ ಪಾಕಿಸ್ತಾನವನ್ನ ತಂದೆ ಕೇಳಿದ್ರೆ ಮಿತ್ರರೇ, ಇರಾನ್ ಯುದ್ಧದಲ್ಲಿ ಅಮೆರಿಕಾಗೆ ಬಹಳ ದೊಡ್ಡ ಹಿನ್ನಡೆ ಆಗಿದೆ. ಅಮೆರಿಕ ಸೋತ್ ಹೋಗಿದೆ ಅಂತಲ್ಲ, ಟ್ರಂಪ್ ಈ ಯುದ್ಧದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರು ಹೊರಗೆ ಬರಬೇಕಾಗಿದೆ, ಆದ್ರೆ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಟ್ರಂಪ್ ಹೇಳಿದಂತಹ ಯಾವುದೇ ಒಪ್ಪಂದಕ್ಕೂ ಇರಾನ್ ಒಪ್ಪುತ್ತಾ ಇಲ್ಲ. ಹಾಗೋ ಹೀಗೋ ಈ ಯುದ್ಧವನ್ನ ಎಂಡ್ ಮಾಡಿ ಟ್ರಂಪ್ ಅವರ ಮುಂದಿನ ಗುರಿ ಇರೋದೇನು ಗೊತ್ತಾ? ಇಸ್ರೇಲ್ನ ವಿಚಾರವಾಗಿ ಟ್ರಂಪ್ ಈ ಹಿಂದೆ ತಂದಿದ್ದಂತಹ ಅಬ್ರಹಾಂ ಅಕ್ಕರ್ಡ್ ಏನಿದೆ, ಅಬ್ರಹಾಮಿಕ್ ಒಪ್ಪಂದ, ಅದಕ್ಕೆ ಆದಷ್ಟು ದೇಶಗಳನ್ನ ಜಾಯಿನ್ ಮಾಡಿಸುವಂತಹದ್ದೇ ಟ್ರಂಪ್ ಅವರ ಮುಂದಿನ ಗುರಿ. ಅದಕ್ಕೆ GCC ರಾಷ್ಟ್ರಗಳು ಕೂಡ ಒಪ್ಪಬೇಕು, ಪಾಕಿಸ್ತಾನದಂತಹ ದೇಶವೂ ಕೂಡ ಒಪ್ಪಬೇಕು ಅನ್ನುವಂಥದ್ದು ಟ್ರಂಪ್ ಅವರ ಉದ್ದೇಶ ಆಗಿದೆ. ಈ ಅಬ್ರಹಾಮಿಕ್ ಒಪ್ಪಂದದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು, ಚಿಕ್ಕದಾಗಿ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ. ಇವತ್ತು ವಿಶ್ವದ ಡಾಮಿನೆಂಟ್ ಧರ್ಮಗಳು ಯಾವುದು? ಕ್ರಿಶ್ಚಿಯಾನಿಟಿ, ಅತಿ ಹೆಚ್ಚು ಜನ ಅನುಸರಿಸುವಂತಹ ಧರ್ಮ ಇದು. ಎರಡನೇ ಸ್ಥಾನದಲ್ಲಿರುವಂತಹದ್ದು ಇಸ್ಲಾಂ, ಮೂರನೇ ಸ್ಥಾನದಲ್ಲಿ ಹಿಂದೂಯಿಸಂ ಇದೆ. ಅದೇ ರೀತಿಯಾಗಿ ಯಹೂದಿ ಧರ್ಮವೂ ಕೂಡ ಇದೆ. ಇಲ್ಲಿ ಮಿತ್ರರೇ, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಮತ್ತು ಯಹೂದಿ ಧರ್ಮ, ಈ ಮೂರೂ ಧರ್ಮದವರು ಕೂಡ ತಮ್ಮ ಮೂಲ ಪುರುಷನಾಗಿ ಅಬ್ರಹಾಂ ಅಂತ ನಂಬುತ್ತಾರೆ. ಯೇಸು ಕ್ರಿಶ್ಚಿಯಾನಿಟಿಯನ್ನ ಬೋಧಿಸಿದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಅನ್ನ ಬೋಧಿಸಿದ್ರು. ಆದ್ರೆ ಮೂಲ ಪುರುಷ ಯಾರು ಕೇಳಿದ್ರೆ ಅದೇ ಅಬ್ರಹಾಂ. ಹೀಗಾಗಿ ಟ್ರಂಪ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಅಬ್ರಹಾಮಿಕ್ ರಿಲಿಜಿಯನ್ಸ್ ಇದೆಯಲ್ಲ, ಇದರ ನಡುವೆ ಯಾವುದೇ ದ್ವೇಷ ಇರಬಾರದು, ಸ್ನೇಹ ಸೌಹಾರ್ದತೆ ಇರಬೇಕು ಅಂತ ಒಂದು ಒಪ್ಪಂದವನ್ನ ತರೋದಕ್ಕೆ ಹೊರಟ್ರು. ಈ ಇಸ್ಲಾಂನಲ್ಲಿ ಯಹೂದಿಗಳ ಬಗ್ಗೆ ವಿಪರೀತವಾಗಿ ದ್ವೇಷ ಇದೆ. ಅವರ ಧರ್ಮ ಗ್ರಂಥಗಳಲ್ಲೇ ಯಹೂದಿಗಳನ್ನ ಒಪ್ಪಿಕೊಂಡಿಲ್ಲ. ಹೀಗಾಗಿ ಇಸ್ಲಾಮಿಕ್ ದೇಶಗಳು ಯಹೂದಿಗಳನ್ನ ಒಪ್ಪೋದಿಲ್ಲ, ಅದರಲ್ಲೂ ಯಹೂದಿ ರಾಷ್ಟ್ರವನ್ನಂತೂ ಅವರು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಧರ್ಮ ಗ್ರಂಥವನ್ನ ಪಕ್ಕಕ್ಕಿಡಿ, ಅದರಲ್ಲೇನೋ ಬರೆದಿದ್ದಾರೆ ಆ ಕಾಲಕ್ಕೆ, ಈಗ ನಾವು ಅಬ್ರಹಾಮಿಕ್ ಒಪ್ಪಂದವನ್ನ ಮಾಡಿಕೊಂಡು ಸ್ನೇಹ ಸಹಬಾಳ್ವೆಯಿಂದ ಬಾಳೋಣ ಅಂತ ಟ್ರಂಪ್ ಈ ಒಪ್ಪಂದವನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ವೇಳೆ ಮಿತ್ರರೇ, ಈ ಗಾಜಾ ಯುದ್ಧ ಆಯ್ತಲ್ಲ, ಅಂದ್ರೆ ಅಕ್ಟೋಬರ್ 7ನೇ ತಾರೀಕು ಹಮಾಸ್ನವರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ, ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ನವರು ಗಾಜಾ ಮೇಲೆ ಯುದ್ಧವನ್ನ ಆರಂಭಿಸ್ತಾರಲ್ಲ, ಈ ಯುದ್ಧ ಆಗದೇ ಇದ್ದಿದ್ರೆ ಖಂಡಿತವಾಗ್ಲೂ ಈ ಅಬ್ರಹಾಮಿಕ್ ಒಪ್ಪಂದಕ್ಕೆ ಬಹಳ ದೊಡ್ಡ ಯಶಸ್ಸು ಸಿಗಬಹುದಿತ್ತೇನೋ, ಅನೇಕ ರಾಷ್ಟ್ರಗಳು ಇಸ್ರೇಲ್ಗೆ ಮಾನ್ಯತೆಯನ್ನ ಕೊಡ್ತಿದ್ವೇನೋ. ಆದ್ರೆ ಈ ಯುದ್ಧದ ಕಾರಣದಿಂದಾಗಿ ಇಸ್ರೇಲ್ ವಿರುದ್ಧವಾದಂತಹ ಭಾವನೆ ಇದೆಯಲ್ಲ, ಇದು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಬಹಳ ಆಳವಾಗಿ ಬೇರು ಬಿಟ್ಟಿದೆ. ಆದ್ರೂ ಸಹ ಟ್ರಂಪ್ಗೆ ಏನ್ ನಿರೀಕ್ಷೆ ಇದೆ ಅಂತಂದ್ರೆ, ಈ ಇರಾನ್ ಯುದ್ಧದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದ್ದ ಹಾಗೆ ಈ ಇಸ್ಲಾಮಿಕ್ ರಾಷ್ಟ್ರಗಳ ಮೇಲೆ ಒತ್ತಡ ಹೇರಿ ಅಬ್ರಹಾಮಿಕ್ ಒಪ್ಪಂದಕ್ಕೆ ಸಹಿ ಹಾಕಿಸಬೇಕು. ಇದು ಟ್ರಂಪ್ ಅವರ ಉದ್ದೇಶ. ಹೀಗಾಗಿ ಮಿತ್ರರೇ, ಈ ಯುದ್ಧ ಮುಗಿದ ಬಳಿಕವೂ ಕೂಡ ಈ ಇಸ್ಲಾಮಿಕ್ ರಾಷ್ಟ್ರಗಳಿದಾವಲ್ಲ, ಅದರಲ್ಲಿ ಬಹುತೇಕ ರಾಷ್ಟ್ರಗಳು ಅಮೆರಿಕಾಗೆ ಮಿತ್ರ ದೇಶಗಳು. ಅವರ ಮೇಲೆ ಟ್ರಂಪ್ ಅವರು ನಿರಂತರವಾಗಿ ಒತ್ತಡ ಹಾಕ್ತಾರೆ. ಈ ರೀತಿಯ ಸ್ಟೇಟ್ಮೆಂಟ್ಗಳು, ಈಗ ಒಮಾನ್ ಕುರಿತಾಗಿ ಬಂದಂತಹ ಸ್ಟೇಟ್ಮೆಂಟ್ಗಳಿದಾವಲ್ಲ, ಅವು ನಿರಂತರವಾಗಿ ಬರ್ತಾ ಇರ್ತವೆ. ಆದ್ರೆ ಇದರ ನಡುವೆ ಬಲಿಕಾ ಬಕ್ರ ಆಗುವಂತಹ ದೇಶಗಳು ಯಾವುದಾದ್ರೂ ಇದ್ರೆ ಅದು ಪಾಕಿಸ್ತಾನ ಮಾತ್ರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ಅದರ ಲಕ್ಷಣಗಳು ಗೋಚರಿಸೋದಕ್ಕೆ ಶುರುವಾಗಿದೆ. ಮೊನ್ನೆವರೆಗೂ ಕೂಡ ಟ್ರಂಪ್ ಏನ್ ಹೇಳ್ತಾ ಇದ್ರು, ಐ ಲವ್ ಪಾಕಿಸ್ತಾನ್, ಐ ಲವ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್, ಆತ ಒಬ್ಬ ಗ್ರೇಟ್ ಗೈ, ಹೊಗಳಿದ್ದು, ಆತನನ್ನ ಬಣ್ಣಿಸಿದ್ದು. ಯಾವ ಹಂತಕ್ಕೆ ಟ್ರಂಪ್ ಹೋಗಿದ್ರು ಅಂತಂದ್ರೆ, ಇರಾನ್ ಯುದ್ಧವನ್ನ ನಿಲ್ಲಿಸಿದಂತಹ ಕ್ರೆಡಿಟ್ ಅನ್ನ ಪಾಕಿಸ್ತಾನ ಕೊಡೋದಕ್ಕೆ ಹೊರಟಿದ್ರು. ಪಾಕಿಸ್ತಾನ ಇದೆಲ್ಲದನ್ನ ಎಂಜಾಯ್ ಮಾಡ್ತಾ ಇತ್ತಲ್ಲ, ಗ್ಲೋಬಲ್ ಲೆವೆಲ್ ನಲ್ಲಿ ನಾನೊಬ್ಬ ಪ್ಲೇಯರ್ ಆಗಿದ್ದೀನಿ ಅಂತ ಬೀಗ್ತಾ ಇತ್ತಲ್ಲ, ಅದಕ್ಕೀಗ ಬೆಲೆ ತೆರಬೇಕಾದಂತಹ ಸನ್ನಿವೇಶ ಬಂದಿದೆ. ಟ್ರಂಪ್ ಹೇಳ್ತಾ ಇದ್ದಾರೆ, ಅಬ್ರಹಾಮಿಕ್ ಅಕ್ಕರ್ಡ್ಗೆ ಪಾಕಿಸ್ತಾನ ಕೂಡ ಸಹಿ ಮಾಡಬೇಕು. ಅದರ ಅರ್ಥ ಏನು ಅಂತಂದ್ರೆ, ಇಸ್ರೇಲ್ಗೆ ಪಾಕಿಸ್ತಾನ ಮಾನ್ಯತೆ ಕೊಡಬೇಕು ಅಂತ ಹಂತ ಹಂತವಾಗಿ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಪಾಕಿಸ್ತಾನ ಹೇಳ್ತಾ ಇದೆ ಸಾಧ್ಯವೇ ಇಲ್ಲ ಅಂತ. ಇತ್ತೀಚೆಗೆ ಖ್ವಾಜಾ ಆಸಿಫ್ನ ಒಂದು ಸ್ಟೇಟ್ಮೆಂಟ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಇದನ್ನಲ್ಲ, ಆತ ಹೇಳ್ತಾನೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಅಬ್ರಹಾಮಿಕ್ ಅಕ್ಕರ್ಡ್ಗೆ ಸಹಿ ಹಾಕುವಂತಹ ಪ್ರಶ್ನೆಯೇ ಇಲ್ಲ, ಆ ಸಂದರ್ಭದಲ್ಲಿ ನಾವು ತಮ್ ಡೌನ್ ಮಾಡ್ತೀವಿ, ಹೀಗಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ ಅಬ್ರಹಾಮಿಕ್ ಅಕ್ಕರ್ಡ್ ಇದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಟ್ರಂಪ್ ಕೊಟ್ಟಂತಹ ಚೆಕ್ ಮೀಟ್ ಅಂತಂದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಯಾಕೆ ಗೊತ್ತಾ, ಪಾಕಿಸ್ತಾನ ಒಂದು ವೇಳೆ ಅಬ್ರಹಾಮಿಕ್ ಅಕ್ಕರ್ಡ್ಗೆ ಸಹಿ ಹಾಕಿದ್ದೆ ಆದ್ರೆ ಪಾಕಿಸ್ತಾನ ಮುಗಿದೋಯ್ತು ಅಂತ ಅಂದುಕೊಳ್ಳಿ. ಅದಕ್ಕೆ ಕಾರಣವೂ ಕೂಡ ಪಾಕಿಸ್ತಾನದ ಸರ್ಕಾರಗಳೇ. ಬಹಳ ಹಿಂದಿನಿಂದಲೂ ಕೂಡ ಪಾಕಿಸ್ತಾನದವರು ಈ ಇಸ್ರೇಲ್ ಬಗ್ಗೆ ವಿಪರೀತವಾಗಿ ತನ್ನ ಜನರಲ್ಲಿ ದ್ವೇಷ ಬಿತ್ತಿಟ್ಟಿದ್ದಾರೆ. ಅದು ಕೂಡ ಯಾವ ಲೆವೆಲ್ಗೆ ಅಂತಂದ್ರೆ, ಪಾಕಿಸ್ತಾನದ ಪಾಸ್ಪೋರ್ಟ್ ಇದೆಯಲ್ಲ, ಅದರಲ್ಲಿ ಏನ್ ಬರೆಯಲಾಗಿದೆ ಅಂತಂದ್ರೆ, ಈ ಪಾಸ್ಪೋರ್ಟ್ ಇದೆಯಲ್ಲ, ಇದು ಇಸ್ರೇಲನ್ನು ಹೊರತುಪಡಿಸಿ ವಿಶ್ವದ ಎಲ್ಲಾ ದೇಶಗಳಿಗೂ ಕೂಡ ಮಾನ್ಯವಾಗುತ್ತೆ ಅಂತ. ಇವತ್ತು ವಿಶ್ವದ ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳು ಇಸ್ರೇಲ್ಗೆ ಮಾನ್ಯತೆಯನ್ನೇ ಕೊಟ್ಟಿಲ್ಲ. ಓಕೆ, ಆದ್ರೆ ಅವರು ತನ್ನ ಜನರಲ್ಲಿ ಅತಿಯಾದಂತಹ ದ್ವೇಷವನ್ನ ಬಿತ್ತುತ್ತಾ ಇಲ್ಲ. ನಾಳೆ ಯಾವುದೋ ಪರಿಸ್ಥಿತಿ ಬರುತ್ತಪ್ಪ, ಇಸ್ರೇಲ್ ಜೊತೆಗೆ ಹೊಂದಾಣಿಕೆ ಮಾಡಬೇಕಾದಂತಹ ಸನ್ನಿವೇಶ ಕೂಡ ಬರಬಹುದು. ಅದಕ್ಕೆ ಆ ದೇಶಗಳು ರೆಡಿ ಆಗಿದ್ದಾವೆ, ಅವಕಾಶವನ್ನ ಮುಕ್ತವಾಗಿಟ್ಕೊಂಡಿದ್ದಾವೆ. ಆದರೆ ಪಾಕಿಸ್ತಾನದಂತಹ ಮೂರ್ಖ ದೇಶ ಇದೆಯಲ್ಲ, ತನ್ನ ಜನರ ಮನಸ್ಸಿನಲ್ಲಿ ವಿಷ ಬಿತ್ತಿದೆ.
ಯುವ ಸಮುದಾಯದಲ್ಲಿ ದ್ವೇಷವನ್ನು ಬೆಳೆಸಿಟ್ಟಿದೆ. ಅದಕ್ಕೋಸ್ಕರವಾಗಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತಂದ್ರೆ, ಇತ್ತೀಚೆಗೆ ಗಾಜಾ ಪೀಸ್ ಡೀಲ್ ಅನ್ನ ಟ್ರಂಪ್ ಪ್ರತಿಪಾದಿಸಿದ್ರಲ್ಲ, ಅದಕ್ಕೆ ಪಾಕಿಸ್ತಾನ ಬೆಂಬಲ ಕೊಡ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಎಡವಟ್ಟಿನಿಂದ ಒಂದು ಮಾತಾಡ್ತಾರೆ, ಒಂದು ವೇಳೆ ಇಸ್ರೇಲ್ ನಿಜವಾಗ್ಲೂ ಕೂಡ ಗಾಜಾದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡಿದ್ದೇ ಆದ್ರೆ ನಾವು ದ್ವಿರಾಷ್ಟ್ರ ಸಿದ್ಧಾಂತವನ್ನ ಒಪ್ಕೊಳ್ತೀವಿ ಅಂತ. ಈ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಒಪ್ಕೊಂಡ್ರೆ ಇಸ್ರೇಲ್ ಅನ್ನ ಒಪ್ಕೊಂಡಂತೆ, ಅದಕ್ಕೆ ಮಾನ್ಯತೆಯನ್ನ ಕೊಟ್ಟಂತೆ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಎರಡು ದೇಶಗಳನ್ನ ಒಪ್ಪಿಕೊಳ್ಳೋದೇ ದ್ವಿರಾಷ್ಟ್ರ ಸಿದ್ಧಾಂತ. ಪಾಕ್ ಪ್ರಧಾನಿಯಿಂದ ಈ ಮಾತು ಬರ್ತಿದ್ದ ಹಾಗೆ ಪಾಕಿಸ್ತಾನದಲ್ಲಿ ಬೆಂಕಿ ಹತ್ತಿಕೊಳ್ತು. ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾದ್ವು, ಅಮೆರಿಕದ ವಿರುದ್ಧ ಪ್ರತಿಭಟನೆಗಳಾದ್ವು. ಅಂತಹದ್ರಲ್ಲಿ ಅಬ್ರಾಹಮಿಕ್ ಅಕ್ಕರ್ಡ್ಗೆ ಏನಾದ್ರೂ ಪಾಕಿಸ್ತಾನ ಸಹಿ ಮಾಡಿದ್ರೆ ಪಾಕಿಸ್ತಾನದ ಸ್ಥಿತಿ ಏನಾಗಬಹುದು ಅಂತ ಊಹೆ ಮಾಡ್ಕೊಳ್ಳಿ. ಆದ್ರೆ ಸಹಿ ಹಾಕೋದೇ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ, ಯಾಕೆಂದ್ರೆ ಟ್ರಂಪ್ ಹೆಗಲೇರ್ಬಿಟ್ಟಿದ್ದಾರೆ. ತೀರಾ ಇತ್ತೀಚೆಗೆ ಲಿಂಡ್ಸಿ ಗ್ರಾಮ್ ಇದಾರಲ್ಲ, ಅಮೆರಿಕದಲ್ಲಿ ಟ್ರಂಪ್ ಅವರ ಆಪ್ತ ಸಂಸದ, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಪಾಕಿಸ್ತಾನ ಇವತ್ತು ಇಸ್ರೇಲ್ ವಿರುದ್ಧವಾಗಿ ಅತಿ ಹೆಚ್ಚು ಮಾತನಾಡೋದಕ್ಕೆ ಶುರು ಮಾಡಿದೆ. ಇಸ್ರೇಲ್ ವಿರೋಧಿ ಮನಸ್ಥಿತಿಯನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅಬ್ರಾಹಮಿಕ್ ಒಪ್ಪಂದಕ್ಕೆ ವಿರೋಧ ವ್ಯಕ್ತಪಡಿಸೋದಿದೆಯಲ್ಲ, ಇದು ಅಮೆರಿಕದ ವಿರುದ್ಧವಾದಂತಹ ನೀತಿಯಿಂದ ಪಾಕಿಸ್ತಾನದ ವಿರುದ್ಧ ಅವರು ಮಾತನಾಡಿದ್ರು. ಹೀಗಾಗಿ ಭವಿಷ್ಯದಲ್ಲಿ ಪಾಕಿಸ್ತಾನ ಬಹಳ ದೊಡ್ಡ ಸಂಕಷ್ಟವನ್ನ ಎದುರಿಸುತ್ತೆ. ಅದರ ಸುಳಿವುಗಳು ಕೂಡ ಸಿಗೋದಕ್ಕೆ ಶುರುವಾಗಿದೆ. ಇನ್ನು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಭಾರತದ ಬಗೆಗೆ ಆಡದಂತಹ ಒಂದು ಮಾತನ್ನ ಕೂಡ ನಿಮಗೆ ತಿಳಿಸಲೇಬೇಕು. ನೆತನ್ಯಾಹು ಭಾರತವನ್ನ ಹೊಗಳೋದು, ಭಾರತದ ಬಗ್ಗೆ ಮಾತನಾಡೋದು ಕಾಮನ್, ಅದರಲ್ಲೇನು ಹೊಸ ವಿಚಾರ ಇಲ್ಲ. ಆದರೆ ಅವರು ಇತ್ತೀಚೆಗೆ ವೆಸ್ಟ್ ಬ್ಯಾಂಕ್ನ ಒಂದು ಪ್ರೋಗ್ರಾಂನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಇವತ್ತು ವಿಶ್ವದಲ್ಲಿ ಇಸ್ರೇಲ್ ಅನ್ನ ಬೇರೆ ಮಾಡುವಂತಹ ಒಂದು ಟ್ರೆಂಡ್ ಚಾಲೂ ಆಗಿದೆ. ಇಸ್ರೇಲ್ ವಿರುದ್ಧವಾದಂತಹ ವಾತಾವರಣ ಸೃಷ್ಟಿಸೋದಕ್ಕೂ ಕೂಡ ಯತ್ನಗಳು ನಡೀತಾ ಇದ್ದಾವೆ. ಆದ್ರೆ ಭಾರತೀಯರು ಮಾತ್ರ ಇಸ್ರೇಲ್ ಅನ್ನ ಇಷ್ಟಪಡುತ್ತಾರೆ. 140 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ಭಾರತ ದೇಶ ಇಸ್ರೇಲ್ ಅನ್ನ ಪ್ರೀತಿಸುತ್ತೆ. ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಇವತ್ತು ಪಾಕಿಸ್ತಾನ ಇದೆಯಲ್ಲ, ಇದು ಅಮೆರಿಕ ಮತ್ತು ಇಸ್ರೇಲ್ನ ಸಂಬಂಧಕ್ಕೆ ಹುಳಿ ಹಿಂಡೋದಕ್ಕೆ ಅನೇಕ ವಾಮಮಾರ್ಗವನ್ನು ಅನುಸರಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳನ್ನು ಸೃಷ್ಟಿಸಿ ಇಸ್ರೇಲ್ ವಿರುದ್ಧ ಪ್ರೊಪಗೆಂಡಾ ಬಿಲ್ಡ್ ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣವನ್ನ ಪಾಕಿಸ್ತಾನದವರು ಹೆಚ್ಚು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಹೀಗಂತ ಪಾಕಿಸ್ತಾನದ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಮಿತ್ರರೇ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಸ್ರೇಲ್ ಬಾಯಲ್ಲಿ ಪದೇ ಪದೇ ಪಾಕಿಸ್ತಾನ ಅಂತ ಬರೋದಕ್ಕೆ ಶುರುವಾಯಿತು ಅಂತಂದ್ರೆ ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾಯಿತು ಅಂತಲೇ ಲೆಕ್ಕ. ಈ ಪಾಕಿಸ್ತಾನದವರು ಸೋಷಿಯಲ್ ಮೀಡಿಯಾವನ್ನ ಮಿಸ್ಯೂಸ್ ಮಾಡದಂತೆ ವಿಶ್ವದ ಇನ್ಯಾವ ದೇಶವೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಸ್ರೇಲ್ ಈಗ ಟ್ರ್ಯಾಕ್ ಮಾಡ್ತಾ ಇದೆ. ಪಾಕಿಸ್ತಾನ ನಮ್ಮ ವಿರುದ್ಧ ಪ್ರೊಪಗೆಂಡಾ ಬಿಲ್ಡ್ ಮಾಡ್ತಾ ಇದೆ ಅಂತ ಇಸ್ರೇಲ್ನವರಿಗೆ ಬಲವಾದಂತಹ ಸಾಕ್ಷ್ಯ ಸಿಕ್ಕಿದೆ. ಹೀಗಾಗಿ ಇಸ್ರೇಲ್ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನವನ್ನ ಇನ್ನೂ ಹೆಚ್ಚು ಟಾರ್ಗೆಟ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಪಾಕಿಸ್ತಾನ ಅದಕ್ಕೂ ಕೂಡ ಬೆಲೆ ತೆರುತ್ತೆ. ಆದರೆ ಭಾರತೀಯರು ಇಸ್ರೇಲ್ ಅನ್ನ ಇಷ್ಟಪಡ್ತಾರೆ ಅಂತ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಹೇಳಿದ್ರಲ್ಲ, ಅದಕ್ಕೆ ಭಾರತದ ಕಾಂಗ್ರೆಸ್ ಪಕ್ಷ ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಾತನಾಡಿದಂತಹ ಕಾಂಗ್ರೆಸ್ನ ನಾಯಕ ಜೈರಾಮ್ ರಮೇಶ್, ಇದು ಕೇವಲ ಬಿಜೆಪಿಯ ನೀತಿ, ಮೋದಿಯ ನೀತಿ, ಭಾರತದ ನೀತಿಯಲ್ಲ. ಮೋದಿಯ ನಿಲುವುಗಳು ಭಾರತದ ಮೌಲ್ಯಕ್ಕೆ ವಿರುದ್ಧವಾಗಿದೆ. ಇವತ್ತು ಗಾಜಾ, ಲೆಬನಾನ್ ಮೇಲೆ ನಿರಂತರವಾಗಿ ಇಸ್ರೇಲ್ ದಾಳಿ ಮಾಡ್ತಾ ಇದ್ರೂ ಕೂಡ ಮೋದಿ ಮೌನವಾಗಿದ್ದಾರೆ. ಇದು ಭಾರತದ ನಿಲುವಲ್ಲ, ಇದು ಕೇವಲ ಬಿಜೆಪಿಯ ನಿಲುವು, ಮೋದಿಯ ನಿಲುವು ಅಂತ ಜೈರಾಮ್ ರಮೇಶ್ ಇದನ್ನ ಟೀಕಿಸಿದ್ದಾರೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.